ಹಾಯ್ ಎವ್ರಿವನ್, ಮತ್ತೊಮ್ಮೆ ಕ್ರೇಯಾನ್ ಸ್ಟಾರೋಗೆ ಸ್ವಾಗತ. ಇವತ್ತಿನ ರೀಡಿಂಗ್ನಲ್ಲಿ ಅವರ ಇಂದಿನ ಮನಸ್ಸಿನ ಭಾವನೆಗಳು ಏನಿರಬಹುದು ಹಾಗೆ ಕೇಳೋಣ. ಯಾರನ್ನೋ ಇಷ್ಟಪಟ್ಟಿದ್ದೀರಾ? ಇವತ್ತೊಂದು ದಿವಸ ಅವ್ರ ಮನಸ್ಸಲ್ಲಿ ಏನು ಯೋಚನೆ ಮಾಡ್ತಾ ಇದ್ದಾರೆ, ಏನು ಕರೆಂಟ್ ಫೀಲಿಂಗ್ಸ್ ಇದೆ ಹಾಗೆ ನೀವು ಯೋಚನೆ ಮಾಡ್ತಾ ಇದ್ದರೆ ನಿಮಗೋಸ್ಕರ ಈ ರೀಡಿಂಗ್ ಅನ್ಕೋತೀನಿ. ಇದೊಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಯಾರ್ಯಾರು ನನಗೆ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ, ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ಲಾಟ್ ಆಫ್ ಥ್ಯಾಂಕ್ಸ್ ಟು ಯು. ಇದೊಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ನಿಮ್ಮ ಲೈಫಲ್ಲಿ ಹೆಚ್ಚಿನ ಕ್ಲಾರಿಟಿ ಬೇಕಿದ್ದರೆ ನೀವು ಪರ್ಸ್ನಲ್ ರೀಡಿಂಗ್ ತಗೋಬಹುದು. ಈಗ ಈ ರೀಡಿಂಗ್ ಬರುತ್ತೆ ನೋಡೋಣ. ಮಿಲ್ಕ್ ಆ್ಯಂಡ್ ಹನಿ ಬರ್ತಾ ಇದೆ, ನೆವರ್ ಎಂಡಿಂಗ್ ಸ್ಟೋರಿ ಬರ್ತಾ ಇದೆ, ಹಾಗೆ ಟೈಮ್ ಟು ಗೋ ಅನ್ನೋದು ಬರ್ತಾ ಇದೆ. ನೋಡಿ ಇಲ್ಲಿ ಟೈಮ್ ಫಾರ್ ಅ ನ್ಯಾಪ್. ಈ ಟೈಮಲ್ಲಿ ನೋ ಕಮ್ಯುನಿಕೇಷನ್ ಗ್ಯಾಪ್ ಇದೆ. ಏನೋ ನಿಮ್ಮಿಂದ ದೂರ ಆಗಿದ್ದಾರೆ, ಸೈಲೆಂಟ್ ಆಗಿದ್ದಾರೆ, ಹೆಚ್ಚು ಮಾತಾಡ್ತಾ ಇಲ್ಲ. ಇಬ್ಬರಲ್ಲೂ ಒಳ್ಳೆ ಫ್ರೆಂಡ್ಶಿಪ್ ಇದೆ, ಆತ್ಮೀಯತೆ ಬೆಳೆದಿದೆ. ಆದರೆ ಏನೋ ಕಾರಣಕ್ಕೆ ನಿಮ್ಮಿಂದ ಈಗ ಸೈಲೆಂಟ್ ಆಗಿದ್ದಾರೆ. ಇದು ಲಾಂಗ್ ಪೀರಿಯಡ್ ಅಲ್ದಿದ್ರೂ ಸ್ವಲ್ಪ ಸಮಯ ನಿಮ್ಮಿಂದ ಸೈಲೆಂಟ್ ಆಗಿರ್ತಾರೆ, ನಿಮ್ಮನ್ನು ಅವಾಯ್ಡ್ ಮಾಡೋದಿದೆ. ಅವ್ರ ಮನಸ್ಸಲ್ಲಿ ಏನೋ ನಡೀತಾ ಇದೆ, ಅದೇನು ಅಂತ ಕೇಳೋಣ. ನಿಮ್ಮ ಜೊತೆ ಅವ್ರು ಎಷ್ಟೇ ಚೆನ್ನಾಗಿದ್ರು ಆಗಾಗ ನಿಮ್ಮಿಂದ ಸೈಲೆಂಟ್ ಆಗಿರ್ತಾಯಿದ್ರು, ಏನೋ ಹೇಳ್ಕೊತಾ ಇರಲಿಲ್ಲ. ಇದೊಂದು ನೆವರ್ ಎಂಡಿಂಗ್ ಸ್ಟೋರಿ ಆಗಿತ್ತು. ನಿಮಗೆ ಅವರನ್ನು ಅರ್ಥ ಮಾಡ್ಕೊಳ್ಳೋದು ಕಷ್ಟ ಆಗ್ತಾಯಿತ್ತು. ನನಗೆ ಕಮಿಟ್ಮೆಂಟ್ ಕೊಡ್ತಾರಾ ಹಾಗೆಲ್ಲ ನಿಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ಸ್ ಇದೆ. ಆದರೆ ಇದೆಲ್ಲ ಟೈಮ್ ಟು ಗೋ ಅನ್ನೋದು ಬರ್ತಾ ಇದೆ. ಈ ಪರಿಸ್ಥಿತಿನಲ್ಲಿ ಲೋ ಎನರ್ಜಿ ಇರೋದ್ರಿಂದ ನಿಮ್ಮಿಂದ ಸೈಲೆಂಟ್ ಆಗಿದ್ದಾರೆ. ಈ ನೆಗೆಟಿವಿಟಿ ಇಲ್ಲ, ನಿಧಾನವಾಗಿ ಕಡಿಮೆ ಆಗಬಹುದಾ? ಇದಕ್ಕೆ ಟ್ಯಾರೋ ಕಾರ್ಡ್ಸ್ ಏನು ಹೇಳುತ್ತೆ ಕೇಳೋಣ. ಅವ್ರ ಮನಸ್ಸಲ್ಲಿ ಏನಿದೆ? ಇಲ್ಲಿ ಲವರ್ಸ್ ಕಾರ್ಡ್ ಬರ್ತಾ ಇದೆ, ಮತ್ತೊಂದು 6 ಆಫ್ ವ್ಯಾಂಡ್ಸ್, ಇಲ್ಲಿ 3 ಆಫ್ ವ್ಯಾಂಡ್ಸ್ ಇದೆ, ಹಾಗೆ ನಿಮ್ಮ ಬಗ್ಗೆ ಕನಸುಗಳಿದೆ. ಇಲ್ಲೊಂದು ಹ್ಯಾಂಡ್ ಮ್ಯಾನ್ ಬರ್ತಾ ಇದೆ ನೋಡಿ. ಇಲ್ಲಿ ಈ ಟೈಮಲ್ಲಿ ಯಾಕೋ ಅವ್ರಿಗೆ ನಿಮ್ಮನ್ನು ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ. ಇನ್ನೂ ಲೋ ಫೀಲಿಂಗ್ಸ್ ಇದೆ, ಮೂಡ್ ಸ್ವಿಂಗ್ಸ್ ಇದೆ. ಹಾಗಿರೋದ್ರಿಂದ ನಿಮ್ಮ ಜೊತೆ ಸೈಲೆಂಟ್ ಆಗಿದ್ದಾರೆ. ಆದರೆ ನಿಮ್ಮ ಜೊತೆ ಬ್ರೇಕಪ್ ಮಾಡ್ಕೊಂಡಿಲ್ಲ. ನಿಮ್ಮ ಜೊತೆ ಈ ಕನೆಕ್ಷನ್ ಮುಂದುವರಿಸಬೇಕು ಅನ್ನೋ ಆಸೆ ಇದೆ. ಆದರೆ ಯಾವುದೋ ಕಾರಣಗಳಿಂದ ಈಗ ಸೈಲೆಂಟ್ ಆಗಿದ್ದಾರೆ. ಏನೋ ನೀವು ಕ್ಲಾರಿಟಿ ಕೇಳಿರಬಹುದು, ಅಥವಾ ನೀವೇನೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಅವರಿಂದ. ಹಾಗಿರೋದ್ರಿಂದ ಈಗ ಸೈಲೆಂಟ್ ಆಗಿದ್ದಾರೆ. ಯಾಕೋ ಮಾತಾಡಿಸ್ಬೇಕು ಅಂತ ಅನ್ನಿಸ್ತಾ ಇಲ್ಲ, ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ನಿಸ್ತಾ ಇಲ್ಲ. ಹಾಗೆ ಇಲ್ಲೊಂದು ಸ್ಟ್ಯಾಗ್ನೆಂಟ್ ಎನರ್ಜಿ ಬರ್ತಾ ಇದೆ. ಇಲ್ಲಿ ಮಿಲ್ಕ್ ಆ್ಯಂಡ್ ಹನಿ ಮೇಲೆ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಏನೋ ಪಾಸ್ಟ್ ಲೈಫ್ ಕನೆಕ್ಷನ್ಸ್ ಇದೆ, ಸೋಲ್ ಜರ್ನಿನಲ್ಲಿದ್ದೀರಾ. ಆದ್ದರಿಂದ ನೀವಿಬ್ಬರು ಮೀಟ್ ಆಗಿದ್ದೀರಾ. ನಿಮ್ಮ ಫ್ರೆಂಡ್ಶಿಪ್ಪಲ್ಲಿ ರೈನ್ಬೋಸ್ ಇದೆ, ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಇದೆ. ಆದರೆ ಯಾಕೋ ಏನೋ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ನೀವೇನು ಕೇಳಿದ್ರೂ ನೆಗೆಟಿವ್ ಆಗಿ ಆನ್ಸರ್ ಕೊಡೋದಿದೆ, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡೋದಿದೆ. ಆದರೆ ನಿಮ್ಮ ಬಗ್ಗೆ ಕನಸುಗಳಿದೆ, ಆ ಕನಸುಗಳನ್ನು ಸರಿ ಮಾಡ್ಕೊಳ್ಳುವಂಥ ಮನಸ್ಸಿಲ್ಲ. ಇಬ್ಬರಲ್ಲೂ ಏನೋ ಡಿಫ್ರೆನ್ಸಸ್ ಇದೆ ಅದ್ರ ಬಗ್ಗೆ. ಈ ಟೈಮಲ್ಲಿ ಇಷ್ಟ ಇಲ್ದಿದ್ರೂ ಏನೋ ಒಂದು ನೇತಾಡುವಂಥ ಪರಿಸ್ಥಿತಿನಲ್ಲಿದೆ. ಉತ್ತರ ಕೊಡೋಕ್ಕಾಗ್ತಾ ಇಲ್ಲ, ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಆದರೆ ನಿಮ್ಮನ್ನು ಕಳ್ಕೊಳ್ಳೋಕ್ಕೂ ಇಷ್ಟ ಇಲ್ಲ. ಆ ಒಂದು ಎನರ್ಜಿ ಇಲ್ಲಿ ಬರ್ತಾ ಇದೆ. ಇಲ್ಲಿ ಏನೋ ಮುಂದುವರಿತಾ ಇಲ್ಲ. ಹಾಗಿರೋದ್ರಿಂದ ಈ ಫ್ರೆಂಡ್ಶಿಪ್ ಸದ್ಯದಲ್ಲೇ ಸ್ಟಾಪ್ ಆಗಿದೆ ಅನ್ನೋದು ಬರ್ತಾ ಇದೆ. ಇದು ಯಾವಾಗಲೂ ನಡೀತಾ ಇತ್ತು ನಿಮ್ಮಿಬ್ಬರ ಮಧ್ಯೆ, ಆಗಾಗ ಮಾತುಕತೆಗಳು ಆಗಿರೋದು ಇದೆ. ಇದೊಂದು ನೆವರ್ ಎಂಡಿಂಗ್ ಸ್ಟೋರಿ ಅನ್ನೋದು ಇಲ್ಲಿ ಬರ್ತಾ ಇದೆ. ಈ ಟೈಮಲ್ಲಿ ಗ್ಯಾಪ್ ಇದೆ, ಸ್ಪೇಸ್ ಇದೆ ಇಬ್ಬರ ಮಧ್ಯೆ. ಆದರೆ ಇಮೋಷನಲ್ ಆಗಿ ನಿಮ್ಮ ಜೊತೆ ಕನೆಕ್ಟ್ ಆಗಿದ್ದಾರೆ. ಇದಕ್ಕೆ ನಿಮ್ಮ ಎನರ್ಜಿ ನೋಡೋಣ ಏನಿದೆ. ನೀವೇನು ಯೋಚನೆ ಮಾಡ್ತಾ ಇದ್ದೀರಾ ಅವ್ರ ಬಗ್ಗೆ? ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಇದೆ, ಮತ್ತೊಂದು 10 ಆಫ್ ಸಾರ್ಡ್ಸ್ ಇದೆ. ಇಲ್ಲೊಂದು ವೇಟಿಂಗ್ ಎನರ್ಜಿ ಬರ್ತಾ ಇದೆ. ಈ ಫ್ರೆಂಡ್ಶಿಪ್ನಲ್ಲಿ ನಿಮ್ದು 100% ಇದೆ. ಬಾಟಮ್ನಲ್ಲಿ 9 ಆಫ್ ಪೆಂಟಿಕಲ್ಸ್ ಇದೆ. ನೀವು ಅವ್ರಿಗೋಸ್ಕರ ಕಾಯ್ತಾ ಇದ್ದೀರಾ. ಮನಸ್ಸಲ್ಲಿ ಆಂಗ್ಸೈಟಿ ಇದೆ. ನಿಮ್ಮ ವರ್ಕ್ ಎಫಿಷಿಯನ್ಸಿ ಎಫೆಕ್ಟ್ ಆಗ್ತಾ ಇದೆ. ಮೆಂಟಲಿ ಡಿಸ್ಟರ್ಬ್ ಆಗಿದ್ದೀರಾ ಅನ್ನೋದು ಬರ್ತಾ ಇದೆ. ಶುರುವಿನಲ್ಲಿ ನೀವೇ ಅವ್ರಿಗೆ ಪ್ರಪೋಸ್ ಮಾಡಿದ್ರಿ ಅನ್ನೋದಿದೆ. ಆ ವ್ಯಕ್ತಿ ನನ್ನ ಲೈಫಿಗೆ ಬಂದರೆ ಚೆನ್ನಾಗಿರುತ್ತೆ ಹಾಗೆಲ್ಲ ನೀವು ಯೋಚನೆ ಮಾಡ್ತಾ ಇದ್ದೀರಾ.
ನೆಗೆಟಿವ್ ಫೀಲಿಂಗ್ಸ್ ಇದೆ. ಆಗಾಗ ಮನಸ್ಸಲ್ಲಿ ನೆಗೆಟಿವ್ ಥಾಟ್ಸ್ ಬರ್ತಾನೇ ಇರುತ್ತೆ. ಬರೀ ಫ್ರೆಂಡ್ಶಿಪ್ಗೆ ಅರ್ಥ ಇಲ್ಲ. ಮುಂದೆ ಜೀವನದಲ್ಲಿ ಸೆಟ್ಲ್ ಆಗಬೇಕು ಅನ್ನೋ ಮನಸ್ಸಿದೆ. ಒಳ್ಳೆ ಜಾಬಲ್ಲಿದ್ದೀರಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಮನಸ್ಸಲ್ಲಿ ಈ ವ್ಯಕ್ತಿನ ರಿಪ್ಲೇಸ್ ಮಾಡೋಕೆ ಇಷ್ಟ ಇಲ್ಲ, ಬಿಟ್ಕೊಡೋಕೆ ಇಷ್ಟ ಇಲ್ಲ. ಎಷ್ಟೋ ಸರಿ ನೀವು ಅವ್ರನ್ನ ಕೇಳಿದ್ದೀರಾ, ಆದರೆ ಆ ಕಡೆಯಿಂದ ಸರಿಯಾದ ಉತ್ತರ ನಿಮಗೆ ಸಿಗ್ತಾ ಇಲ್ಲ. ಒಂದೊಂದ್ಸರಿ ಈ ವ್ಯಕ್ತಿನ ನಾನು ತುಂಬ ನಂಬ್ಕೊಂಡಿದ್ದೀನ ಹಾಗೂ ಅನಿಸುತ್ತೆ ನಿಮಗೆ. ಆದರೆ ಅವ್ರ ಸ್ವಭಾವನ ಸ್ಟಡಿ ಮಾಡಿದಾಗ ನಿಮಗೆ ಅವ್ರು ಅಂಥವ್ರಲ್ಲ ಅಂತ ಅನಿಸುತ್ತೆ. ಅವ್ರು ಏನೋ ಹೇಳ್ಕೊಳ್ದಿದ್ರು ಇದ್ರ ಹಿಂದೆ ಏನೋ ಸಮಸ್ಯೆಗಳಿದೆ. ಅದರಿಂದ ಅವ್ರಿಗೆ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಹಾಗೂ ನಿಮ್ಗನ್ಸುತ್ತೆ. ಇದಕ್ಕೆ ಯೂನಿವರ್ಸಿಂದ ಏನು ಬರುತ್ತೆ ಕೇಳೋಣ. ಎಲ್ಲರ ಜೀವನನೂ ಒಂದೇ ಥರ ಇರಲ್ಲ. ಫ್ರೆಂಡ್ಶಿಪ್ ಬೆಳೆದ ಮಾತ್ರಕ್ಕೆ ಡಿಸಿಷನ್ ತೊಗೊಳಕ್ಕೆ ಕಷ್ಟ ಆಗುತ್ತೆ ಒಂದೊಂದು ಸಾರಿ. ಫೈನಲ್ ಆಗಿ ರೆಬೆಲ್ ಬರ್ತಾ ಇದೆ. ಮತ್ತೊಂದು ಗೋಯಿಂಗ್ ವಿತ್ ದಿ ಫ್ಲೋ. ನಿಮ್ಮ ಮೇಲೆ ಮನಸ್ಸಿದ್ರೂ ಏನೂ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ. ಏನಾಗುತ್ತೋ ನೋಡೋಣ, ಹಾಗೆ ದೇವ್ರ ಮೇಲೆ ಭಾರ ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನೀವು ತೊಡಗಿಸ್ಕೊಂಡಿದ್ದೀರಾ ಅನ್ನೋದಿದೆ. ಇಲ್ಲೊಂದು ಲವರ್ಸ್ ಕಾರ್ಡ್ ಬರ್ತಾ ಇದೆ. ಅವರ ಎನರ್ಜಿ ನೋಡಿದಾಗ ಲವರ್ಸ್ ಕಾರ್ಡ್ ಬರ್ತಾ ಇದೆ. ಇಬ್ಬರಲ್ಲೂ ಸೋಲ್ಮೇಟ್ ಕನೆಕ್ಷನ್ ಇದೆ. ಹಾಗಿರೋದ್ರಿಂದ ಇಬ್ಬರೂ ಭೇಟಿಯಾಗಿದ್ದೀರಾ, ಆದರೆ ವಿತ್ ಬ್ಲಾಕೇಜಸ್ ಅನ್ನೋದು ಬರ್ತಾ ಇದೆ. ಅವರ ಬಿಹೇವಿಯರಿಂದ ಸ್ಟ್ರೆಸ್ ಇದೆ ನಿಮಗೆ. ಅವ್ರು ಸೈಲೆಂಟ್ ಆಗಿರೋದ್ರಿಂದ ನೀವು ಅವ್ರನ್ನ ಅಂತ ಫೋರ್ಸ್ ಮಾಡ್ತಾ ಇಲ್ಲ. ನೀವು ಹಿಂದೆ ಸರಿದಿದ್ದೀರಾ ಸ್ವಲ್ಪ ಕಾಲ, ಯಾಕೆಂದರೆ ಇದು ನಿಮಗೆ ಹೊಸದಲ್ಲ. ಆಗಾಗ ಅವರು ನಿಮ್ಮಿಂದ ಸೈಲೆಂಟ್ ಆಗಿರ್ತಾ ಇದ್ರು. ಇದು ಮುಂದೆ ಫ್ಲವರಿಂಗ್, ಶೇರಿಂಗ್ ಅನ್ನೋದು ಇಲ್ಲಿ ಬರ್ತಾ ಇದೆ. ಪ್ರಪಂಚದಲ್ಲಿ ನೋಬಡಿ ಈಸ್ ಪರ್ಫೆಕ್ಟ್. ಹಾಗಿರೋದ್ರಿಂದ ಕೆಲವು ಅವರ ಸ್ವಭಾವಗಳನ್ನ ನಮಗೆ ಇಷ್ಟ ಇಲ್ದಿದ್ರೂ ಅಕ್ಸೆಪ್ಟ್ ಮಾಡ್ಕೋಬೇಕಾಗತ್ತೆ. ಆ ಒಂದು ಮೆಸೇಜ್ ನಿಮಗೆ ಯೂನಿವರ್ಸಿಂದ ಬರ್ತಾ ಇದೆ. ಏನೋ ನಾವು ಅಂದ್ಕೊಂಡಾಗ ನಡೆಯಲ್ಲ ಒಂದೊಂದು ಸಾರಿ. ಹಾಗಿರೋದ್ರಿಂದ ಇದನ್ನು ಲೆಟ್ ಗೋ ಮಾಡಿ ಲೈಫ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅನ್ನೋದು ಯೂನಿವರ್ಸ್ನ ಮೆಸೇಜ್ ಆಗಿದೆ. ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ಅವ್ರ ಮನಸ್ಸಲ್ಲಿ ಇನ್ನೇನಿದೆ. ಗ್ರ್ಯಾಜುಯಲ್ ಆಗಿ ಪಾಸಿಟಿವಿಟಿ ಬರಬಹುದಾ? ನ್ಯೂ ಚಾಪ್ಟರ್ ಬರ್ತಾ ಇದೆ. ಇರ್ರಿಪ್ಲೇಸಬಲ್. ಮತ್ತೊಂದು ಸೀಕ್ರೆಟ್ಸ್. ಇಲ್ಲೊಂದು ಡೇ ಡ್ರೀಮಿಂಗ್. ಮತ್ತೊಂದು ರೆಸಿಪ್ರೋಸಿಟಿ. ಇಲ್ಲಿ ಐ ಆಮ್ ಮಿಸ್ಸಿಂಗ್ ಅವರ್ ಇನ್ಸೈಡ್ ಜೋಕ್ಸ್ ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಫ್ರೆಂಡ್ಶಿಪ್ನಲ್ಲಿ ಸಂತೋಷ ಇತ್ತು. ಗಂಟೆಗಟ್ಟಲೆ ಮಾತಾಡ್ತಾ ಇದ್ರಿ. ಅದನ್ನೆಲ್ಲ ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಹಾಗನ್ನಿಸ್ತಾ ಇದೆ ಅವ್ರಿಗೆ. ಏನೋ ಹೊಸ ಜೀವನ ಪ್ರಾರಂಭ ಮಾಡಬೇಕು ಹಾಗೆ ಅಂದ್ಕೊಂಡಿದ್ದಾರೆ. ಎಷ್ಟೋ ಸರಿ ನಾನು ಮೂವ್ ಆನ್ ಆಗಬೇಕು, ಯಾವುದೇ ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ ಹಾಗೆ ಎಷ್ಟೋ ಸರಿ ಮನಸ್ಸಲ್ಲಿ ಅನ್ಕೋತಾರೆ. ಆದರೆ ನಿಮ್ಮನ್ನು ರೀಪ್ಲೇಸ್ ಮಾಡೋಕೆ ಇಷ್ಟ ಇಲ್ಲ. ನಿಮ್ಮಂಥ ವ್ಯಕ್ತಿ ಸಿಗೋದು ಕಷ್ಟ. ಹಾಗೆ ಎಷ್ಟೋ ಸರಿ ಅವರು ಯೋಚನೆ ಮಾಡ್ಕೊಂಡಿರೋದಿದೆ. ಐ ಆಮ್ ಆಲ್ವೇಸ್ ಲಾಂಗಿಂಗ್ ಫಾರ್ ಯು ಅಂತ ಹೇಳ್ತಾ ಇದ್ದಾರೆ. ಡೇ ಡ್ರೀಮಿಂಗ್ ಇದೆ. ಇದಕ್ಕೆ ಇಲ್ಲಿಂದ ಕೆಲವು ಮೆಸೇಜ್ ನೋಡೋಣ ಏನು ಬರುತ್ತೆ. ಆರ್ಫಂಡ್ ಬರ್ತಾ ಇದೆ. ಮತ್ತೊಂದು ಬ್ಲೆಸ್ಡ್, ಹಾಗೆ ಡೀಪ್ ನೋಯಿಂಗ್, ನ್ಯೂ ಲೈಫ್ ಅನ್ನೋದು ಬರ್ತಾ ಇದೆ. ಇದನ್ನೆಲ್ಲ ಮರೆತು ಮುಂದೆ ಹೊಸ ಜೀವನ ಮಾಡಬೇಕು ಅನ್ನೋ ಮನಸ್ಸಿದೆ. ಏನೋ ಲೋ ಫೀಲಿಂಗ್ಸ್ ಇದೆ. ಗ್ರ್ಯಾಜುಯಲ್ ಆಗಿ ನಿಮ್ಮಿಬ್ಬರಲ್ಲಿ ಡೀಪ್ ನೋಯಿಂಗ್ ಬರುತ್ತೆ ಅನ್ನೋದು ಏಂಜಲ್ನ ಮೆಸೇಜ್ ಆಗಿದೆ. ಆದರೆ ಯು ಆರ್ ಬ್ಲೆಸ್ಡ್ ಅನ್ನೋದು ಬರ್ತಾ ಇದೆ. ಇದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮತ್ತೆ ಇಂಥದ್ದೇ ರೀಡಿಂಗ್ ಕೇಳಬೇಕು ಅನಿಸಿದ್ರೆ ನನ್ನ ವೀಡಿಯೋಸ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಿ ಹ್ಯಾಪಿ ಆಲ್ವೇಸ್.